दाय नमो नमः। कृष्णाय यादवेन्द्राय ज्ञानमुद्राय योगिने नाथाय रुक्मिणेशाय नमो वेदान्तवेदिने। रामाय रामभद्राय रामचन्द्राय वेधसे रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ಯೋಧನ ಅಂತೇಳಿದ್ರೆ ಅವನಿಗೆ ಅವನ ಸಂಕಟನೆಲ್ಲ ಅವನ ಮಾವನಿಗೆ ಹೇಳ್ತಾನೆ. ಸೊ ಕಲಿ ಸ್ವರೂಪ ಅವನು ಅಂತೇಳಿದರೆ ಅವನನ್ನು ಏನು ಹೇಳ್ತಾರೆ, ದುರ್ಯೋಧನನ್ನ ಎಲ್ಲ ಪಾಪಿಗಳು ಅಖಿಲಾನಾಂ ಪಾಪಿನಾಂ, ಎಲ್ಲ ಪಾಪಿಗಳನ್ನು ಒಂದು ಕಡೆ ಸೇರಿಸಿದರೆ ಅದರಲ್ಲಿ ಪ್ರಧಾನ ಅಥವಾ ಚಕ್ರವರ್ತಿ ಯಾರು? ಈ ದುರ್ಯೋಧನನೇ. ಅಂಥ ದುರ್ಯೋಧನ ಸೊ ಇವನ ಒಬ್ಬ ಮಾವ ಅಂತೇಳಿದರೆ ಹೇಳ್ತಾರೆ ಅವನಿಗೆ ಆಚಾರ್ಯರು, ಅವನು ಗಾಂಧಾರ ದೇಶದ ರಾಜ, ಇಲ್ಲಿಗೆ ಸರ್ವನಾಶ ಮಾಡಲಿಕ್ಕೆ ಬಂದವನು. ಪಾಪತಮ ಅಂತ ಒಂದು ಶಬ್ದ ಹೇಳಿಬಿಟ್ರು. ಏನದು? ಪಾಪತಮ, ಬ್ಯಾಡ್ ವರ್ಸ್ಟ್. ಯಾರು? ಈ ಗಾಂಧಾರ ದೇಶದ ಯಾರು? ಈ ಶಕುನಿ. ಇವರಿಬ್ಬರು ಏನು ಮಾಡಿದ್ರು ಈಗ? ಒಳಸಂಚು ಅಂತೇಳಿದರೆ ಯುದ್ಧ ಮಾಡಿ ಪಾಂಡವರನ್ನು ಇಂದ್ರ ಬಂದರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯುದ್ಧದಿಂದ ಗೆಲ್ಲಲಿಕ್ಕೆ ಆಗುವುದಿಲ್ಲ, ಮೋಸದಿಂದ ಗೆಲ್ಲುವ ಅಂತ ಹೇಳಿದರೆ ಹೇಳ್ತಾನೆ, ಅಲ್ಲಿರುವಂಥ ಎಲ್ಲ ಸಂಪತ್ತನ್ನು ನಿನಗೆ ತಂದು ಕೊಡ್ತೇನೆ. ಅಲ್ಲಿ ಅಶೇಷತಃ ಒಂದು ಚೂರಲ್ಲಿ ಉಳಿಬಾರ್ದು, ಎಲ್ಲ ನಂದೇ ಆಗಬೇಕು ಅಂತೇಳ್ಕೊಂಡು ನೀವು ಹೇಳಿದಾಗ ಆಗ್ತದೆ. ಏನು ಚೂರು ಕಷ್ಟ ಇಲ್ಲ. ಅಕ್ಲೇಶತಃ ತಂದು ಕೊಡ್ತೇನೆ. ಆದಾಸ್ಯೆ ಹೇಗೆ? ಅಕ್ಷೈಹಿ ಕ್ರೀಡನ್, ಪಗಡೆಗಳ ಆಟ. ನಾನು ಹೇಳಿದಾಗೆ ಆ ಪಗಡೆಗಳು ಕೇಳ್ತವೆ. ದ್ಯೂತ ಅಂದರೆ ಅದು ಏನು? ಅದು ಸರ್ವನಾಶಕ್ಕೆ ಇರುವಂಥದ್ದು. ಯಾವುದದು? ದ್ಯೂತ. ಆ ಸರ್ವನಾಶಕ್ಕಿರುವ ದ್ಯೂತದಿಂದಲೇ ಅವರನ್ನು ಮೋಸ ಮಾಡಿ ಅವರನ್ನು ಭಿಕ್ಷುಕರನ್ನಾಗ ಮಾಡಿ ಅಟ್ಟಿಬಿಡುವ ಅಂತ. ಎಂತೇಳಿದರೆ ನೋಡಿ, ರಾಜಸೂಯ ಯಾಗ ಮಾಡಿ, ರಾಜಸೂಯ ಯಾಗ ಸಮೇತ ಅಶ್ವಮೇಧ ಯಾಗ ಮಾಡಿದ್ದಾರೆ. ಅವರು ಯಾರು ಅಂತೇಳಿದರೆ, ಅವನು ಯಮಧರ್ಮ, ಇನ್ನೊಬ್ಬ ವಾಯುದೇವರ ಅವತಾರ, ಇನ್ನೊಬ್ಬ ಇಂದ್ರನ ಅವತಾರ, ಇನ್ನು ಅಶ್ವಿನಿ ದೇವತೆಗಳ ಅವತಾರ. ದ್ರೌಪದಿ ಯಾರಂದರೆ ಭಾರತೀ ದೇವಿ. ಇಂತಹ ದೇವಾಂಶ ಸಂಭೂತರು 5 ಜನ, ಆಯಿತಾ? 6 ಜನ ಕೂಡ. ನಂತರ ಇವರಿಗೆ ಭಗವಂತನ ಪೂರ್ಣ ಅನುಗ್ರಹ ಇರುವವರು. ಇಂತಹ ಯಾರು? ಪಾಂಡವರನ್ನು ಇವರು ಪಗಡೆ ಆಟದಲ್ಲಿ ಸೋಲಿಸಿ, ಕುಬೇರ್ ಅವನು ರಾಜ ಇಡೀ ಅಂತೇಳಿದರೆ ಪ್ರಪಂಚದಲ್ಲಿರುವ ಎಲ್ಲ ರಾಜರುಗಳು ಕಪ್ಪ ಕೊಟ್ಟ ಮೇಲೆ ತಾನೇ ರಾಜಸೂಯ ಯಾಗ ಮಾಡಿದ್ದು. ಹೀಗೆ ಇರುವಾಗ ಅಂಥವರನ್ನು ನಾವು ಭಿಕ್ಷುಕರನ್ನಾಗಿ ನಾವು ಅವರನ್ನು ಓಡಿಸುವ ಅಂತ ನೋಡಿ. ಹಾಗಾದರೆ ಮೋಸಕ್ಕೆ ಮಿತಿ ಅನ್ನುವಂಥದ್ದಿಲ್ಲ. ಮೋಸದಲ್ಲಿ ಯಾರನ್ನು ಎಷ್ಟು ಲಗಡಿ ತೆಗೆಯುವುದೋ ಅಷ್ಟು ತೆಗೆಯುವುದು. ಅಂದರೆ ಒಂದು ಅವರಿಗೆ ಕರುಣೆ ಅಂತ ಇಲ್ಲ. ಯಾರಿಗೆ? ವಂಚಕರಿಗೆ, ಕಟುಕರಿಗೆ ಅವರಿಗೆ ಯಾವ ರೀತಿಯ ಕರುಣೆ ಇಲ್ಲ ಅಂತ ಅದನ್ನು ತೋರಿಸ್ತದೆ. ಸೊ ಆದ್ದರಿಂದ ಈಗ ಯಾವಾಗ ಪಗಡೆ ಆಟದ ಸುದ್ದಿ ತೆಗೆದ್ನೋ ಮಾವ, ಅಳಿಯನಿಗೆ ಭಾರಿ ಖುಷಿಯಾಯಿತು. ಸೊ ಆಮೇಲಿಂದ ಎಲ್ಲಿಗೆ ಹೋಗಿದ್ದಾರೆ? ಧೃತರಾಷ್ಟ್ರನ ಹತ್ರ. ಯಾಕೆ ಹೋಗಿದ್ದಾರೆ ಧೃತರಾಷ್ಟ್ರನ ಹತ್ರ? ಒಂದು ವೇಳೆ ಪಗಡೆ ಆಟಕ್ಕೆ ಬನ್ನಿ ಅಂತ ಶಕುನಿ ಅಥವಾ ದುರ್ಯೋಧನ ಕರೆದರೆ ಅವರಿಗೆ ಗೊತ್ತಾಗಿಬಿಡ್ತದೆ, ನಮ್ಮನ್ನು ಲಗಾಡಿ ತೆಗಿಲಿಕ್ಕೆ ಪುನಃ ಇನ್ನೊಂದು ಸಂಚು ಮಾಡಿದ್ದಾರೆ ಅಂತ. ದೊಡ್ಡಪ್ಪನ ಮುಖಾಂತರನೇ ಹೋಗಬೇಕು, ಪ್ರಾಪರ್ ಚಾನಲ್ ಅಂತ. ಯಾವುದು? ಈಗ ದೊಡ್ಡಪ್ಪ ಅಂದರೆ ಧೃತರಾಷ್ಟ್ರ ಕರೆದರೆ ಯಾರು? ಧರ್ಮರಾಜನಿಗೆ ಹಿರಿಯರು ಕರೆದಿದ್ದಾರೆ, ಅವರು ಕರೆದಾದ್ರು ಅದೊಂದು ಆಜ್ಞೆ ಇದ್ದಾಗೆ, ಅದನ್ನು ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಹೋಗಲೇಬೇಕು. ಅವನಿಗೆ ಬೇರೆ ಆಸೆ ಬೇರೆ, ಯಾವುದು? ಪಗಡೆ ಆಟದಲ್ಲಿ. ಹೀಗೆ ಎಲ್ಲವನ್ನು ಒಟ್ಟು ಮಾಡಿಬಿಟ್ಟು ಏನು ಮಾಡಿತು, ಇವರು ಸೀದಾ ಧೃತರಾಷ್ಟ್ರನಿಗೆ ಹೋಗಿದ್ದಾರೆ. ನೀನೇ ಇನ್ವಿಟೇಷನ್ ಕಳಿಸ್ಬೇಕು ಅಂತೇಳಿಬಿಟ್ಟು ಪ್ಲ್ಯಾನ್ ಮಾಡಿ ಹೋಗಿದ್ದಾರೆ. ಸೊ ಈಗ ಮುಂದೆ ಏನಾಗುತ್ತೆ ನೋಡುವ. ವೈನರೇ,
ಧೃತರಾಷ್ಟ್ರಮಥೋವಾಚ ದ್ವಾಪರಾಂಶೋತಿ ಪಾಪಕೃತ ನಾಸ್ತಿತ್ಯರೂಪ ಶಕುನಿರ್ವಿವರ್ಣಂ ಹರಿಣಂ ಕೃಶಂ. 296ನೇ ಶ್ಲೋಕ. ಈ ಶಕುನಿ ಯಾರೆಂದರೆ ದ್ವಾಪರ ನಾಮಕನಾದ ಅಸುರನ ಅಂಶ ಅಂತೆ. ಅವನು ನಾಸ್ತಿಕ್ಯಕ್ಕೆ ಅಭಿಮಾನಿಯಾಗಿದ್ದಾನೆ. ಅವನು ಅತ್ಯಂತವಾಗಿ ಪಾಪವನ್ನು ಮಾಡತಕ್ಕವನು. ಇಂಥ ಈ ಶಕುನಿಯು ದುರ್ಯೋಧನನನ್ನು ಹೋಗಲ್ಪಟ್ಟ ಪೂರ್ಣ ವರ್ಣವುಳ್ಳವನಾಗಿಯೂ, ಅಂದರೆ ಧೃತರಾಷ್ಟ್ರನ ಬಳಿ ಹೋಗಿ ದುರ್ಯೋಧನನ ಬಗ್ಗೆ ಇಲ್ಲ ಸಲ್ಲದನ್ನು ಹೇಳುತ್ತಾನೆ. ದುರ್ಯೋಧನನು ಬಿಡಿಸಿಕೊಂಡಿದ್ದಾನೆ, ಕಾಮಲ ವ್ಯಾಧಿಯಿಂದ ಗ್ರಸ್ತನಾಗಿದ್ದಾನೆ, ಪಾಂಡುವರ್ಣವುಳ್ಳವನಾಗಿದ್ದಾನೆ, ಬಹಳ ಕೃಶನಾಗಿದ್ದಾನೆ. ಈ ರೀತಿ ಎಲ್ಲ ವಿಷಯಗಳನ್ನು ಧೃತರಾಷ್ಟ್ರನಿಗೆ ಹೇಳುತ್ತಾರೆ. ಧೃತರಾಷ್ಟ್ರಂ ಅಥ ಉವಾಚ ದ್ವಾಪರಾಂಶೋ ಅತಿ ಪಾಪಕೃತ್ ನಾಸ್ತಿಕ್ಯರೂಪಃ ಶಕುನಿಃ ವಿವರ್ಣಂ ಹರಿಣಂ ಕೃಶಂ. ಧೃತರಾಷ್ಟ್ರಂ ಅಥ ಉವಾಚ. ಈಗ ಶಕುನಿ ಮತ್ತು ದುರ್ಯೋಧನ ಧೃತರಾಷ್ಟ್ರನ ಬಳಿಗೆ ಹೋದರು ಅಂತ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಧೃತರಾಷ್ಟ್ರಂ ಅಥೋ ವಾಚ ಅಂತೇಳಿದರೆ ಧೃತರಾಷ್ಟ್ರ ಹೇಳಿದ ಅಂತ ಹೇಳಿಯೋ, ಅಲ್ಲ ಶಕುನಿ ಮತ್ತು ದುರ್ಯೋಧನರು ಧೃತರಾಷ್ಟ್ರನಿಗೆ ಹೇಳಿದರು ಅಂತಲೋ ಹೇಗೆ ಪತ್ತೆ ಹಚ್ಚುವುದು ಅಂತೇಳಿದರೆ ಧೃತರಾಷ್ಟ್ರ ಉವಾಚ ಅಂತೇಳಿದರೆ ಧೃತರಾಷ್ಟ್ರನು ಹೇಳಿದನು. ಆಮೇಲೆ ಧೃತರಾಷ್ಟ್ರನಿಗೆ ಅಂತಾದರೆ ಹೇಗೆ ಬರ್ತದೆ? ಧೃತರಾಷ್ಟ್ರಂ ಅಥ ಉವಾಚ. ಧೃತರಾಷ್ಟ್ರಂ ಅಂತೇಳಿದರೆ ಧೃತರಾಷ್ಟ್ರನನ್ನು ಕುರಿತು ಇವರು ಹೇಳಿದರು. ಇಲ್ಲಿ ಹೇಗುಂಟು? ಧೃತರಾಷ್ಟ್ರಂ ಅಥ ಉವಾಚ. ಧೃತರಾಷ್ಟ್ರನನ್ನು ಕುರಿತು ಇವರಿಬ್ಬರು ಹೋದವರು ಹೇಳಿದರು. ಅಥ ಉವಾಚ. ದ್ವಾಪರಾಂಶೋ ಅತಿ ಪಾಪಕೃತ್. ಹಾಗಾದರೆ ಮಾತಾಡಿದವನು ಯಾರು? ದ್ವಾಪರಾಂಶ. ಯಾರವನು? ಅತಿ ಪಾಪಕೃತ್ ಅಂತೇಳಿದರೆ ಮಹಾಪಾಪಿಷ್ಟ ಅಂತೇಳಿದರೆ ಪಾಪ ಮಾಡುವಂತಹ ಕುಕರ್ಮಗಳನ್ನು ಬಿಟ್ಟು ಒಳ್ಳೆಯ ಯೋಚನೆ ಯಾರಿಗೆ ಬರುವುದಿಲ್ವೋ ಅವರಿಗೆ ಅತಿ ಪಾಪಕೃತ್, ಅತ್ಯಂತ ಪಾಪಗಳನ್ನೇ ಮಾಡುವವನು. ಯಾರು? ಶಕುನಿ. ದ್ವಾಪರಾಂಶ. ದ್ವಾಪರಾಂಶ ಅಂದರೆ ದ್ವಾಪರ ಅನ್ನುವಂಥ ರಾಕ್ಷಸ ಅವನ ಅವತಾರ, ಅವನೇ ಹುಟ್ಟಿದ್ದು ಶಕುನಿಯಾಗಿ. ಹಾಗಾದರೆ ದುರ್ಯೋಧನ ಅವ ಕಲಿದ್ದೇ ಅವತಾರ. ಸೊ ನಾಸ್ತಿಕ್ಯ ರೂಪ ಅಂತೇಳಿದ್ರೆ ಅವನಿಗೆ ಮೂರು ಹೇಳಿದರು ಆಚಾರ್ಯರು. ಆವಾಗ ಪಾಪತಮ ಅಂತ ಹಿಂದೆ ಹೇಳಿದರು, ಈಗ ಹೇಳ್ತಾರೆ ಅತಿ ಪಾಪಕೃತ್ ಅಂದರೆ ಪಾಪತಮ ಎರಡು ಒಂದೇ. ನಂತರ ದ್ವಾಪರಾಂಶ, ದ್ವಾಪರ ಅನ್ನುವಂತಹ ಆ ರಾಕ್ಷಸ ಅಂತೇಳಿದರೆ ಕಲಿಯ ವೆರಿ ನೆಕ್ಸ್ಟೇ ದ್ವಾಪರ. ಸೊ ದ್ವಾಪರನೇ ಶಕುನಿಯಾಗಿ ಹುಟ್ಟಿದ್ದಾನೆ. ಇನ್ನು ನಾಸ್ತಿಕ್ಯ ರೂಪ ಅಂತೇಳಿದರೆ ದೇವರು ಅಂತೇಳಿದರೆ ನಂಬುವುದಿಲ್ಲ. ಯಾರು? ಇವರಿಬ್ಬರು ಅಂತೇಳಿದ್ರೆ ಶಕುನಿ ಅಂತೂ ಅವನೇ ಅಂದರೆ ನಾಸ್ತಿಕ್ಯ ಅನ್ನುವಂಥ ಮತವನ್ನು ಶುರು ಮಾಡಿದವರು ಯಾರಂದರೆ ಚಾರ್ವಾಕರು ಅಂತ. ನಾಸ್ತಿಕ್ಯ ರೂಪ, ನಾಸ್ತಿಕ್ಯ ಮತ ಅಂದರೆ ಅದು ಏನದು ನಾಸ್ತಿಕ್ಯ ರೂಪ ಅಂತೇಳಿದ್ರೆ ನಾವೆಲ್ಲ ಅಯ್ಯಪ್ಪ ಅಂತ ಇದು ಬಹಳ ಕೆಟ್ಟದಪ್ಪ, ಅದು ನಿನ್ನ ಹೆಂಡತಿ ಅಲ್ಲ, ನಿನ್ನ ಹೆಂಡತಿ ಅಲ್ಲದವಳನ್ನು ನೀನು ನೋಡಬಾರ್ದು, ಅವಳ ಮೇಲೆ ನೀನು ಏನು ಯಾವ ರೀತಿಯಲ್ಲಿಯೂ ಸಹ ಮೋಡಿ ಮಾಡುವಂಥದ್ದು ಮಾಡಬಾರ್ದು, ಅದು ನಿನ್ನ ಸಂಪತ್ತು ಅಲ್ಲಪ್ಪ, ಅದು ನೀನು ಯಾಕೆ ಅದರ ಮೇಲೆ ಇದು ಮಾಡಿ ಅದನ್ನು ಅಂತೇಳಿ ಇನ್ನೊಬ್ಬರ ಸಂಪತ್ತನ್ನು ಒಳಗಾಕೊಳ್ಳೋದು, ಇನ್ನೊಬ್ಬರ ಆಸ್ತಿ ಒಳಗಾಕೊಳ್ಳೋದು, ಇಂಥವರು ಭಾಳಷ್ಟು ಜನ ಇದ್ದಾರೆ. ಅಂತೇಳಿದರೆ ಎಲ್ಲ ಅವರ ಆಸ್ತಿ ಆಗಲಿ ಯಾರ ಆಸ್ತಿ ಆಗಲಿ ಇವರಿಗೆ ಮನೆ ಕಟ್ಟಬೇಕಲ್ಲಿ, ಮುಗಿದೋಯಿತು. ಸೊ ನಾವು ಬೇರೆ ಇನ್ನೂ ಸಹ ಕೆಲವರು ನೋಡಿದ್ದೇವೆ. ಅಂತೇಳಿದರೆ ಬಂದರು, 3 ಕಲ್ಲಿಟ್ಟರು, ಮರುದಿವಸ ಒಲೆ ಉಳಿಸ್ಲಿಕ್ಕೆ ಶುರು ಮಾಡಿದರು, ಆಮೇಲೆ ಅಲ್ಲೇ ಒಂದು ಡೇರೆ ಹಾಕ್ಲಿಕ್ಕೆ ಶುರು ಮಾಡಿದರು, ಆಮೇಲೆ ಇದು ನಂದೇ ಅಂತ ಹೇಳಿದರು. ಸೊ ಇಂಥವರು ಭಾಳ ಇದ್ದಾರೆ. ಇನ್ನೇನು ನೀವು ಮಾತಾಡ್ಲಿಕ್ಕೆ ಹೋದರೆ ಶುರುವಾಯಿತು, ಗಲಾಟೆನೇ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಬಹಳ ಅಂತೇಳಿದರೆ ಈ ಪ್ರಪಂಚ ಯಾವ ರೀತಿ ಆಗಿದೆ ಅಂದರೆ ಈ ಥರ ಆಗಿಬಿಟ್ಟಿದೆ. ಇದು ಅವರಿಗೆ ಇಲ್ಲಪ್ಪ ನಿಂದು ಯಾವುದು ಅಲ್ವೋ ಅದನ್ನು ನೀನು ಯಾವ ರೀತಿಯಲ್ಲಿ ಅದು ವಶ ಮಾಡಿಕೊಳ್ಳಿಕ್ಕೆ ಹೋದರೆ ಅದೇನು ನಿನಗೆ ಪಾಪ ಬರ್ತದೆ. ಪಾಪ ಅಂದರೆ ಏನು? ಪುಣ್ಯ ಪಾಪ ಎಲ್ಲಿ ಉಂಟು? ಇದೆಲ್ಲ ಪುಣ್ಯ ಪಾಪ ಬ್ರಾಹ್ಮಣರು ಹೊಟ್ಟೆ ತುಂಬಿಸಿಕೊಳ್ಳಲಿಕ್ಕೆ ಮಾಡಿರುವಂಥದ್ದು. ಪೂಜೆ ಮಾಡಿದರೆ ಪುಣ್ಯ ಬರ್ತದೆ ಅಂತೇಳಿದರೆ ಇದೆಲ್ಲ ನೀವು ನಿಮ್ಗೆ ಹೊಟ್ಟೆ ತುಂಬಬೇಕಲ್ವ, ಅದಕ್ಕೂ ನೀವು ಮಾಡಿಟ್ಟದ್ದು. ಪುಣ್ಯನೂ ಇಲ್ಲ, ಪಾಪನೂ ಇಲ್ಲ. ಯಾವ ಪೂಜೆ ಏನು ಎಂಥದ್ದು ಯಾವ ದೇವರಿಗೆ? ಆ ದೇವರನ್ನು ನೋಡಿದರೆ ನೀವು
ಮತ್ತು ಯಾಕೆ ಮಾಡ್ತೀರಿ ನೀವು? ದೇವಸ್ಥಾನದಲ್ಲಿ ಯಾವ ದೇವರಿದಾನಲ್ಲಿ ಅಂತ ತಿಳ್ಕೊಂಡು ಈ ರೀತಿ ಪ್ರಶ್ನೆ ಮಾಡುವವರು ಪಾಪ ಇಲ್ಲ, ಅವರಿಗೆ ಪುಣ್ಯ ಇಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ ಅವರಿಗೆ. ಇಲ್ಲಿ ಭೂಮಿಯಲ್ಲಿ ಏನು ಕಾಣ್ತದೋ ಅದೇ ಸ್ವರ್ಗ ಅಂತ ಸಾಲ ಮಾಡಿಯಾದರೂ ತುಪ್ಪ ತಿನ್ನು ಅಂತ ಹೇಳುವವರು. ಅಂದರೆ ಸಾಲ ಮಾಡಿ ತುಪ್ಪ ತಿನ್ನು ಅಂತ ಎಲ್ಲಿ ವೇದದಲ್ಲಿ ಎಲ್ಲಾದರೂ ಬಂದಿದೆಯಾ? ಎಲ್ಲಿಯೂ ಬರಲಿಲ್ಲ. ಇವ್ರದ್ದೇ ಶುರು ಮಾಡಿದ್ದಿವರು ಅಂತೇಳಿದ್ರೆ ಅದಕ್ಕೆ ಬೇಸ್ ಇಲ್ಲ, ಏನಿಲ್ಲ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ಅಂದರೆ ತುಪ್ಪ ತಿನ್ನಬೇಕು. ದುಡ್ಡು ಇದ್ದರೂ ದುಡ್ಡು ಇಲ್ಲದಿದ್ದರೂ ಸಾಲ ಮಾಡಿ ಆದರೂ ಇನ್ನೊಬ್ಬರ ಮಂಡೆ ಒಡೆದಾದರೂ ಏನು ಮಾಡಬೇಕು? ತುಪ್ಪ ತಿನ್ನಬೇಕು. ನಾವು ಚೆನ್ನಾಗಿ ಬದುಕಬೇಕು. ಇನ್ನೊಬ್ಬರು ಕಷ್ಟಪಟ್ಟು ಸತ್ತೋದ್ರೂ ಕೂಡ ಅವರಿಗೆ ಚಿಂತೆ ಇಲ್ಲ. ಇಂಥ ವಾದದವರು ನಾಸ್ತಿಕ್ಯವಾದವರು. ಸೊ ಈ ನಾಸ್ತಿಕ್ಯವಾದದ ಮೂಲಭೂತ ಪುರುಷ ಇದ್ದಾಗಿದ್ದಾನೆ ಈ ಶಕುನಿ. ನಾಸ್ತಿಕ್ಯ ರೂಪ ಅಂದರೆ ನಾಸ್ತಿಕನೇ ಅವನಲ್ಲಿ ಮನೆ ಮಾಡಿಬಿಟ್ಟಿದ್ದಾನೆ ಶಕುನಿಯಲ್ಲಿ. ಅಂದರೆ ಯಾವುದೇ ರೀತಿಯ ಪುಣ್ಯ ಪಾಪ, ಆಮೇಲೆ ಒಳ್ಳೆಯದು ಕೆಟ್ಟದು, ದೇವರು ಅಥವಾ ಸ್ವರ್ಗ ನರಕ ಯಾವುದು ಇವನಿಗೆ ಅಪ್ಲೈ ಆಗೋದಿಲ್ಲ. ಏನು ಪ್ರತ್ಯಕ್ಷ ಕಾಣ್ತದೆ ಅದನ್ನು ಮಾತ್ರ ನಂಬುದು, ಮತ್ತು ನಮಗೇನು ಕಾಣೋದಿಲ್ವ ಅದನ್ನು ನಂಬಲಿಕ್ಕಿಲ್ಲ ಅಂತ. ಇದಕ್ಕೆ ನಾಸ್ತಿಕ್ಯವಾದ ಅಂತ ಹೆಸರು. ಇಂಥ ನಾಸ್ತಿಕ್ಯ ರೂಪ ಯಾರು? ಶಕುನಿ. ಇವನು ಹೋಗಿ ಅಂತೇಳಿದರೆ ಒಟ್ಟಿಗೆ ದುರ್ಯೋಧನ ಇದ್ದಾನೆ, ಹೋಗಿ ಧೃತರಾಷ್ಟ್ರನಿಗೆ ಹೇಳಲಿಕ್ಕೆ ಶಕುನಿ ಹೇಳುವುದು ಅಂತೇಳಿದರೆ ಹೇಳಲಿಕ್ಕೂ ಕೂಡ ಎಲ್ಲರಿಗೂ ಆಗೋದಿಲ್ಲ. ದುರ್ಯೋಧನನಿಗೇನಾದರೂ ಬಾಯಿ ತೋದಲಿದ್ದರೆ ಶಕುನಿ ಹೇಳುವುದರಲ್ಲಿ ಭಾರಿ ಹುಷಾರು. ಸೊ ಅದಕ್ಕೋಸ್ಕರ ಶಕುನಿಯನ್ನು ಬಿಟ್ಟಿದ್ದಾನೆ. ಶಕುನಿ ಹೋಗಿ ಹೇಳ್ತಾನೆ ಯಾರಿಗೆ? ಇವನಿಗೆ ಶಕುನಿಗಂತೂ ಭಾವ ತಾನೇ, ಗಾಂಧಾರಿಯ ಅಣ್ಣ ತಾನೇ ಇವ, ಅಣ್ಣನ ತಮ್ಮನ ಇವ. ಸೊ ಹೇಗೋ ಈ ಶಕುನಿ ಹೋಗಿ ಹೇಳ್ತಾನೆ ಭಾವ ಯಾರಿಗೆ? ಧೃತರಾಷ್ಟ್ರನಿಗೆ, ವಿವರ್ಣಂ ಹರಿಣಂ ಕೃಶಂ. ನಿನ್ನ ಮಗ ದುರ್ಯೋಧನ ನೋಡಿಲ್ಲಿ ಏನಾಗಿದೆ? ವಿವರ್ಣನಾಗಿದ್ದಾನೆ. ಇವನ ಬಣ್ಣನೇ ಚೇಂಜ್ ಆಗಿ ಹೋಗಿದೆ. ಇವನಿಗೆ ಡಿಪ್ರೆಷನ್ ಶುರುವಾಗಿದೆ. ಇವನು ಸತ್ತೋಗ್ತಾನಂತೆ. ಹರಿಣಂ ಬಿಡಿಸಿಕೊಂಡಿದ್ದಾನೆ ಮುಖ ನೋಡಿ ಒಂದು. ಕೃಶಂ ಹೇಗಾಗಿದ್ದಾನೆ? ಪಾಪ ಬಡಪಾಯಿಯಾಗಿದ್ದಾನೆ. ಇವನಿಗೆ ಏನು ಹೇಳಲಿಕ್ಕೆ ಕೂಡುವುದಿಲ್ಲ. ಅಯ್ಯಪ್ಪ, ನಿನ್ನೆವರೆಗೆ ಸರಿ ಇದ್ದ, ಇವನಿಗೆ ಈಗಲೇ ಏನಾಯಿತು? ಇವನಿಗೆ ಮಾರಿ ಬಡಿತು ಇವನಿಗೆ ಅಂತ ಧೃತರಾಷ್ಟ್ರ ಯೋಚನೆ ಮಾಡಬೇಕಲ್ವ? ಆ ಧೃತರಾಷ್ಟ್ರನು ಹಾಗೆ ಯೋಚನೆ ಮಾಡೋದಿಲ್ಲ. ಅಯ್ಯೋ ನನ್ನ ಮಗ ಏನಾಯ್ತಪ್ಪ ಅಂತ ಕೇಳಲಿಕ್ಕೆ ಶುರು ಮಾಡ್ತಾನೆ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸೊ ದ್ವಾಪರರ ಅವತಾರ ದ್ವಾಪರಾಂಶ, ನಾಸ್ತಿಕ್ಯದ ಸ್ವರೂಪ ನಾಸ್ತಿಕ್ಯ ರೂಪ ಆದ ಶಕುನಿ ಅತ ಪಾಪತಮ ಅಂದರೆ ಮಹಾಪಾಪಿಷ್ಟನಾದ ಶಕುನಿ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಅಂದರೆ ದುರ್ಯೋಧನನ ಒಟ್ಟಿಗೆ ಧೃತರಾಷ್ಟ್ರನ ಹತ್ರ ಹೋಗಿಬಿಟ್ಟು ಧೃತರಾಷ್ಟ್ರನಿಗೆ ಹೇಳ್ತಾನೆ. ಧೃತರಾಷ್ಟ್ರಂ ಅಥ ಅಂದರೆ ಅಲ್ಲಿಗೆ ಹೋಗಿ ಉವಾಚ ಹೇಳ್ತಾನೆ ಏನಂತ? ನಿನ್ನ ಮಗ ಕೃಶಂ ಸೊರಗಿ ಹೋಗಿದ್ದಾನೆ, ಬಿಳಿಚಿಕೊಂಡಿದ್ದಾನೆ. ಹರಿಣಂ ಬಣ್ಣಗೆಟ್ಟಿದ್ದಾನೆ. ವಿವರ್ಣಂ ಇವನನ್ನು ನೋಡಲಿಕ್ಕಾಗೋದಿಲ್ಲ. ಇವನಿಗೆ ಮಹಾ ಏನಂತ ಹೇಳಿದ್ರೆ ಶೋಕ ಇವನನ್ನು ಆವರಿಸಿದೆ. ಇವನಿಗೆ ಮಹಾ ಜಿಗುಪ್ಸೆ ಬಂದಿದೆ. ಇವನು ಸಾಯ್ಲಿಕ್ಕೆ ಹೊರಟಿದ್ದಾನೆ. ಹೇಗಾಗಿದ್ದಾನೆ ನೋಡು ನಿನ್ನ ಮಗ ಅಂತ ಹೇಳ್ತಾನೆ. ನೆಕ್ಸ್ಟ್ ಶ್ಲೋಕ ಬೈದರೆ. ಅದೇ ಈ ಅಧರ್ಮದ ಅಟ್ಟಹಾಸ ಮತ್ತೆ ನಾಸ್ತಿಕತೆಯ ಪ್ರಭಾವ ಈ ಕಲಿಕಾಲ ಯಾವ ತರ ಇರುತ್ತೆ ಅಂತ ವೇದವ್ಯಾಸ ದೇವರು 5000 ವರ್ಷದ ಹಿಂದಿನ ಬರೆದಿದ್ದಾರಂತೆ. ಸೊ ಕಾಲ ಹೋದಾಗಿದ್ದು ಇನ್ನೂ ಘೋರವಾಗ್ತಾ ಹೋಗ್ತದೆ. ಅದಕ್ಕೆ ನಾವೆಲ್ಲ ಆದಷ್ಟು ಭಗವಂತನ ಸೇವೆ, ಭಗವಂತನ ಇದು ಮಾಡ್ತಾ ಇದ್ರೆ ಸ್ವಲ್ಪ ಆದ್ರೂ ಅದು ಕಡಿಮೆ ಆಗುವ ಒಂದು ಪರಿಸ್ಥಿತಿ ಇದೆ. ದುರ್ಯೋಧನಂ ಚ ತಚ್ಛ್ರುತ್ವಾ ಕುತ ಇತ್ಯಾಹ ದುರ್ಮನಃ ಅಬ್ರೂತಾಂ ತೌ ನೃಪಾಯಾಶು ದ್ವಾಭ್ಯಾಂ ಯನ್ಮಂತ್ರಿತಂ ಪತಿ. 297ನೇ ಶ್ಲೋಕ. ದುರ್ಯೋಧನ ಮತ್ತೆ ಶಕುನಿ ಹೇಳಿದ ಮಾತನ್ನು ಕೇಳಿ ಧೃತರಾಷ್ಟ್ರ ದುಃಖಿತನಾಗುತ್ತಾನೆ ಮತ್ತು ಕೇಳುತ್ತಾನೆ ಯಾವ ಕಾರಣದಿಂದ ದುರ್ಯೋಧನ ಬಿಡಿಸಿಕೊಂಡಿದ್ದಾನೆ ಅಂತ ಕೇಳುತ್ತಾನೆ. ಅದಕ್ಕೆ ಶಕುನಿ ದುರ್ಯೋಧನರಿಂದ ಮಾರ್ಗದಲ್ಲಿ ಅವರ ಮಧ್ಯದಲ್ಲಿ ಯಾವುದು ಗುಪ್ತವಾಗಿ ವಿಚಾರಿಸಲ್ಪಟ್ಟಿದೆಯೋ ಅದನ್ನು ಅವರು ಶೀಘ್ರದಲ್ಲಿ ಧೃತರಾಷ್ಟ್ರನಿಗೆ ಹೇಳುತ್ತಾರೆ. ದುರ್ಯೋಧನಂತು ಅಥವಾ ದುರ್ಯೋಧನಂಚ ತತ್ ಶ್ರುತ್ವಾ ಕುತ ಇತ್ಯಾಹ ದುರ್ಮನಾಃ ಅಬ್ರೂತಾಂ ತೌ ನೃಪಾಯ ಆಶು ದ್ವಾಭ್ಯಾಂ ಯನ್ಮಂತ್ರಿತಂ ಪತಿ. ದುರ್ಯೋಧನಂ ಇಲ್ಲಿ ಬಂತು. ದುರ್ಯೋಧನಂ ಅಂದರೆ ದುರ್ಯೋಧನನನ್ನು ಕುರಿತು
ಅಂಥೇಳಿದ್ರೆ ಮಾತಾಡಿದ್ಯಾರು? ಶಕುನಿ ಧೃತರಾಷ್ಟ್ರನಿಗೆ ಹೇಳಿದ, ನೋಡು ನಿನ್ನ ಮಗ ಹೇಗಾಗಿದ್ದಾನೆ, ಸೊರಗಿ ಹೋಗಿದ್ದಾನೆ, ಇವನು ಬಿಳಿಚಿಕೊಂಡಿದ್ದಾನೆ, ವರ್ಣ ಇವನು ಬಣ್ಣನೇ ಬೇರೆ ಆಗಿದೆ, ಇವನಿಗೆ ಜೀವನದಲ್ಲಿ ಜಿಗುಪ್ಸೆ ಬಂದಿದೆ, ಇವನು ಬಾವಿಗೆ ಹಾರಲಿಕ್ಕೆ ಹೋಗಿದ್ದ, ನಾನು ಅಲ್ಲಿಂದ ಎಳ್ಕೊಂಡು ಬಂದೆ ಅಂತ ಶಕುನಿ ಹೇಳಿದಾಗ, ದುರ್ಯೋಧನನ್ನು ಕುರಿತು ಅಂತ ಹೇಳಿದ್ಯಾರಾಗದ್ರೆ ಧೃತರಾಷ್ಟ್ರ. ದುರ್ಯೋಧನಂ ತು ತತ್ ಶ್ರುತ್ವ, ಈ ರೀತಿ ಶಕುನಿಯ ಮಾತನ್ನು ಕೇಳಿದ ಯಾರು? ಧೃತರಾಷ್ಟ್ರನು ಕೇಳ್ತಾನೆ, ಕುತ ಇತಿ ಆಹ, ಕುತ ಏನಾಯ್ತಪ್ಪ ನಿನಗೆ, ಏನಾಯ್ತು ನಿನಗೆ ಅಷ್ಟು ಪಕ್ಕನೆ? ಅಲ್ಲಿ ರಾಜಸೂಯ ಯಾಗದಲ್ಲಿ ನಾವೆಲ್ಲರೂ ಬಂದಿದ್ದೇವೆ, ಸೊ ಎಲ್ಲರೂ ಇದ್ದು ಎಲ್ಲ ಚೆನ್ನಾಗಿ ಎಲ್ಲ ಆಯಿತು, ಅಲ್ಲಿಂದ ನಾವು ವಾಪಸ್ ಬಂದಿದ್ದೇವೆ, ನೀವು ಮಾತ್ರ ಅಲ್ಲೇ ಇದ್ರಿ, ಒಂದು ದಿವಸದಲ್ಲೇ ಅಥವಾ 2 ದಿವಸದಲ್ಲೇ ಏನಾಗಿ ಬಿಡ್ತು? ಕುತ ಇತಿ ಆಹ, ಕುತ ಏನಾಯ್ತಪ್ಪ? ಇತಿ ಆಹ ದುರ್ಮನಾಹ. ಧೃತರಾಷ್ಟ್ರ ಆ ಮಾತನ್ನು ಕೇಳಿ ದುರ್ಮನಾಹ ಅಂತ ಭಾಳ ಬೇಸರ ಪಟ್ಟುಕೊಂಡು ದುರ್ಮನಾಹ, ಮನಸ್ಸು ಒಂದು ಕೆಟ್ಟ ಮನಸ್ಸು ಅಂತ, ಅಥವಾ ಮನಸ್ಸು ಬೇಸತ್ತು, ದುರ್ಮನಾಹ. ಸುಮನಾಹ ಅಂತೇಳಿದ್ರೆ ಒಳ್ಳೆ ಮನಸ್ಸಿನಿಂದ ಸುಮನಾಹ, ಇದು ದುರ್ಮನಾಹ ಅಂತೇಳಿದ್ರೆ ಮನಸ್ಸು ಬೇಸತ್ತು. ಈ ರೀತಿಯಪ್ಪ ಏನಾಯ್ತಪ್ಪ ನನ್ನ ಮಗನಿಗೆ ಅಂತ ಧೃತರಾಷ್ಟ್ರ ದುರ್ಯೋಧನನ ಕೇಳ್ತಾನೆ. ಆಗ ತೌ ಅಬ್ರೂತಾಂ, ಇಬ್ಬರೂ ಕೂಡ ಒಟ್ಟಿಗೆ ಸೇರಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ತೌ ಅಂದರೆ ಅವರಿಬ್ಬರು, ಅಬ್ರೂತಾಂ ಅಂತೇಳಿದರೆ ಇಬ್ಬರು ಸೇರಿ ಹೇಳುವುದಕ್ಕೆ ಅಬ್ರೂತಾಂ, ಇಬ್ಬರು ಬರುವಂಥದ್ದಕ್ಕೆ ಮಾತ್ರ ತಾಮ್ ಅಂತ ಬರ್ತದೆ. ಸೊ ಆಯಿತಾ, ಅಬ್ರೂತಾಂ. ಸೊ ಅಬ್ರೂತಾಂ ತೌ ನೃಪಾಯ, ರಾಜನಿಗೆ, ಧೃತರಾಷ್ಟ್ರನಿಗೆ, ನೃಪಾಯ ನಿಗೆ, ಅದು ಚತುರ್ಥಿ ವಿಭಕ್ತಿ, ನೃಪಾಯ. ಸೊ ನರಾಯ, ಆಮೇಲೆ ರಾಮಾಯ ನಮಃ ಅಂತೇಳಿದರೆ ರಾಮನಿಗೆ ನಮಸ್ಕಾರ, ಹಾಗೆ. ಸೊ ನೃಪಾಯ ತೌ ಅಬ್ರೂತಾಂ, ಧೃತರಾಷ್ಟ್ರನ ಕುರಿತು, ರಾಜನನ್ನು ಕುರಿತು ಅವರಿಬ್ಬರು ಸೇರಿ ಹೇಳ್ತಾರೆ. ಅಂತೇಳಿದರೆ ಇಬ್ಬರು ಸೇರಿ ಮಾಡಿದ ಏನು ಪ್ಲ್ಯಾನ್ ಇದೆ ಅಂತೇಳಿದರೆ, ಅವರನ್ನು ರಾಜಾದಿರಾಜನಾಗಿ ಮೆರೆಯುತ್ತಾ ಇರುವಂತಹ ಆ ಪಾಂಡವರನ್ನು ಏನು ಮಾಡಬೇಕು, ಅವರನ್ನು ಏನೂ ಇಲ್ಲದವರಾಗಿ ಮಾಡಿಬಿಟ್ಟು ಅವರನ್ನು ಒಂದು ಕೈಯಲ್ಲಿ ಏನಂದರೆ ಕೋಲು ಕೊಟ್ಟು ನಾಯಿ ಓಡಿಸಲಿಕ್ಕೆ ಕಳಿಸಬೇಕು, ಭಿಕ್ಷೆ ಬೇಡಲಿಕ್ಕೆ ಅಂತೇಳಿ ಏನು ಪ್ಲ್ಯಾನ್ ಮಾಡಿದ್ದಾರೋ ಅದನ್ನು ಆಶು ಕೂಡಲೇ ದ್ವಾಭ್ಯಾಂ ಯನ್ಮಂತ್ರಿತಂ ಅಂತ ಹೇಳಿದ್ರೆ ಅವರಿಬ್ಬರೂ ಸೇರಿ ಏನು ಪ್ಲ್ಯಾನ್ ಮಾಡಿದ್ದಾರೋ, ದ್ವಾಭ್ಯಾಂ ಅವರಿಬ್ಬರಿಂದ ಏನು ಪ್ಲ್ಯಾನ್ ಆಗಿದೆಯೋ ಅದನ್ನು ಮಂತ್ರಿತಂ ಮಂತ್ರಿತಂ ಅಂದರೆ ಮಂತ್ರಾಲೋಚನೆ ಅಂತ ಹೇಳಿದರೆ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿದ್ದಲ್ವ, ಅದಕ್ಕೆ ಹೆಸರು ಮಂತ್ರಿತಂ. ಮಂತ್ರಿತಂ ಅದು ಮಂತ್ರಿತಂ, ಅನುನಾಸಿಕ ಸಂಧಿ ಆಗಿದೆ, ತಾಕೆ ನಾ ಬರೋದು. ಸೊ ಮಂತ್ರಿತಂ ಏನನ್ನ ಇಬ್ಬರು ಸೇರಿ ಪತಿ ಅಂದರೆ ನಡ್ಕೊಂಡು ಬರುವಾಗ ಈಗ ಮಾಡಿದ ಪ್ಲ್ಯಾನ್, ಇಬ್ಬರು ಸೇರಿ ಯಾರೆಲ್ಲ ಮಾಮ ಮತ್ತು ಭಾಂಜ, ಹಿಂದಿಯಲ್ಲಿ ಅದು ಮಾಮ ಭಾಂಜ ಅಂತ. ಮಾಮ ಭಾಂಜ ಅಂದರೆ ಒಬ್ಬ ಮಾವ ಇನ್ನೊಬ್ಬ ಅಳಿಯ, ಇವರಿಬ್ಬರು ಸೇರಿ ಏನು ಈ ರೀತಿ ಏನು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೋ, ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅದೇ ಶಬ್ದ ಉಪಯೋಗ ಮಾಡಿದ್ದಾರೆ, ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರಂತ. ಸೊ ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ದಾರೋ ದ್ವಾಭ್ಯಾಮ್ ಅಂತೇಳಿದ್ರೆ ಇವರಿಬ್ಬರ ದೆಸೆಯಿಂದ ಇವರಿಬ್ಬರು ಸೇರಿ ಯಾವಾಗ ಮಾಡಿದ್ದಿದ್ದು, ಪಥಿ ಅಂದರೆ ಪಥ ಅಂತೇಳಿದರೆ ದಾರಿ. ಸೊ ಪಥಿಯಲ್ಲಿ ಅಂದರೆ ದಾರಿಯಲ್ಲಿ, ಈಗ ಬರ್ತಾ ಇರುವಾಗ ಲೇಟೆಸ್ಟ್ ಆಗಿ ಇವ ಅಳಿಯ ಹೇಳೋದು, ನಾನು ಜಿಗುಪ್ಸೆ ಬಂದಿದೆ, ನಾನು ಸತ್ತೇ ಹೋಗಿಬಿಡ್ತೇನೆ. ಅಲ್ಲ ಯಾಕಪ್ಪ, ಅಲ್ಲ ಆ ಸಂಪತ್ತು ನೋಡಿ ನನಗೆ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದರೆ ನೀನು ಬದುಕಬೇಕಾದ್ರೆ ಏನು ಮಾಡಬೇಕು, ಆ ಎಲ್ಲ ಸಂಪತ್ತನ್ನು ಸ್ವಲ್ಪನೂ ಅಲ್ಲಿ ಬಿಡದೆ ನನ್ನ ಹತ್ರ ಬರುವ ಹಾಗೆ ಮಾಡಬೇಕು. ಮಾಡ್ತೇನೆ, ಆ ಎಲ್ಲ ಸಂಪತ್ತು ನಿನ್ನ ಹತ್ರ ಬರುವ ಹಾಗೆ ಮಾಡ್ತೇನೆ. ಏನು ಕಷ್ಟ ಇದೆಯಾ? ಏನೂ ಕಷ್ಟ ಇಲ್ಲ, ಅನಾಯಾಸವಾಗಿ. ಹೇಗೆ? ನನಗೆ ಗೊತ್ತಿದೆ ಪಗಡೆ ಆಟ,
ನಾನು ಹೇಳಿದಾಗೆ ಅದು ಪಗಡೆ ಬೀಳ್ತದೆ, ಅವರನ್ನು ಮೋಸದಲ್ಲಿ ಎಲ್ಲ ಅದನ್ನು ಪಣ ಇಡುವ ಹಾಗೆ ಮಾಡಿ ಎಲ್ಲದರಲ್ಲಿ ಅವರನ್ನು ಸೋಲಿಸಿ ಅವರನ್ನು ನಿರ್ಗತಿಕರನ್ನಾಗಿ ಮಾಡಿ ಕಳಿಸಿಬಿಡುವ. ನೀನು ಏನು ಯೋಚನೆ ಮಾಡಬೇಡ ಅಂತ ಹೇಳಿದ್ಕೂಡಲೇ ಭಾರಿ ಖುಷಿಯಾಗಿ ಹಾಗಾದರೆ ಧೃತರಾಷ್ಟ್ರನ ಹತ್ರ ಹೇಳಿಬಿಟ್ಟು ದೊಡ್ಡಪ್ಪನ ಮುಖಾಂತರ ಅವರಿಗೆ ನಿಮಂತ್ರಣ ಕಳಿಸಿಕೊಡುವ, ಪಗಡೆ ಆಟಕ್ಕೆ ಬನ್ನಿ ಅಂತೇಳಿ ಅದಕ್ಕೋಸ್ಕರ ಬಂದಿದ್ದಾರೆ ಇಲ್ಲಿಗೆ. ಸೊ ಅದನ್ನು ವಿಷಯವನ್ನು ಯಾರು ಇಬ್ಬರೂ ಸೇರಿ ಧೃತರಾಷ್ಟ್ರನಿಗೆ ಹೇಳಿದರು. ಸೊ ಅದನ್ನು ಕೇಳಿ ಯಾರು ಶಕುನಿ ಹೇಳಿದ್ನಲ್ವ ಆ ವಿಷಯ ಕೇಳಿ ಮನನೊಂದ ಅಂದರೆ ದುರ್ಮನಾಹ, ಮನ ಬೇಸತ್ತು, ಬಹಳ ಬೇಜಾರಾಗಿಬಿಟ್ಟು ಧೃತರಾಷ್ಟ್ರ ಕುತ ಇತ್ಯಾಹ, ಏನಾಯ್ತಪ್ಪ ನಿನಗೆ, ಏಕೆ ಏನಾಯಿತು ಅಂತ ಕೇಳಿದ. ಕೂಡಲೇ ಆಶು ನೃಪಾಯ, ಆಶು ನೃಪನಿಗೆ ಧೃತರಾಷ್ಟ್ರನಿಗೆ ಕೂಡಲೇ ಅವರಿಬ್ಬರು ದ್ವಾಭ್ಯಾಂ, ಸೊ ತೌ ಅಬ್ರೂತಾಂ ಅವರಿಬ್ಬರು ಸೇರಿ ಹೇಳಿದರು. ಯಾವುದು? ದ್ವಾಭ್ಯಾಂ ಯನ್ಮಂತ್ರಿತಂ, ಅವರಿಬ್ಬರು ಸೇರಿ ದಾರಿಯಲ್ಲಿ ಈಗ ಬರುವಾಗ ಮಾಡಿದ ಮಾಸ್ಟರ್ ಪ್ಲ್ಯಾನ್ ಏನಿದೆ ಅದನ್ನು ಯಾರಿಗೆ? ಧೃತರಾಷ್ಟ್ರನಿಗೆ ತಿಳಿಸಿದರು. ಇವನು ಬದುಕಬೇಕಿದ್ರೆ, ಆ ಸಂಪತ್ತೆಲ್ಲ ಇಲ್ಲಿ ಬರಬೇಕಿದ್ರೆ ಅದಕ್ಕೆ ಒಂದೇ ಒಂದು ಇದಿರೋದು, ಪಗಡೆ ಆಟಕ್ಕೆ ಅವರನ್ನು ಕರಿಬೇಕು. ಸೊ ಪಗಡೆ ಆಟಕ್ಕೆ ಕರೆದು ಅವರನ್ನು ಮೋಸದಲ್ಲಿ ಸೋಲಿಸಿ, ಅದನ್ನು ಹೇಳೋದಿಲ್ಲ ಅವರು, ಪಗಡೆ ಆಟದಲ್ಲಿ ಅವರನ್ನು ಸೋಲಿಸಲಿಕ್ಕೆ ಸುಲಭ ಇದೆ. ಆ ರೀತಿಯಲ್ಲಿ ಅಂತೇಳಿದೆ, ಮಗ ಬದುಕಬೇಕಿದ್ರೆ ಈ ರೀತಿ ಮಾಡಬೇಕು ಅಂತ ಹೇಳಿದರು. ಅದಕ್ಕೆ ಧೃತರಾಷ್ಟ್ರ ಏನು ಹೇಳ್ತಾರೆ ನೋಡುವ, ನೆಕ್ಸ್ಟ್ ಶ್ಲೋಕ ಬೈಲಾರೆ. ೃತ್ವೈವ ತನ್ನೇತ್ಯವದತ್ಸ ಭೂಪತಿಃ ವಿರೋಧಿ ಧರ್ಮಸ್ಯ ವಿನಾಶ ಕಾರಣಂ ಕುಮಂತ್ರಿತಂ ವೋ ನ ಮಮೈತದಿಷ್ಟಂ ಸ್ವಭಾವೋ ವೀರ್ಯಾಕ್ತಮಃ ಶ್ರಿಯೋ ಹಿತೇ. 298ನೇ ಶ್ಲೋಕ. ಆ ಧೃತರಾಷ್ಟ್ರ ರಾಜನು ಆ ಪಗಡೆ ಆಟವನ್ನು ಕೇಳಿದೊಡನೆ ಇದು ಧರ್ಮಕ್ಕೆ ವಿರೋಧಿಯಾದದು, ನಿಮಗೆ ವಿನಾಶಕ್ಕೇನೆ ಹೇತುವಾದುದು, ಹೀಗೆ ಸರ್ವಥಾ ಮಾಡಕೂಡದು ಎಂದು ಹೇಳುತ್ತಾನೆ. ನಿಮ್ಮ ಈ ಕುತ್ಸಿತ ವಿಚಾರವು ನನಗೆ ಸರ್ವಥಾ ಇಷ್ಟವಿಲ್ಲ, ಏಕೆಂದರೆ ಪಾಂಡವರು ತಮ್ಮ ಭುಜ ಪರಾಕ್ರಮದಿಂದಲೇ ಉತ್ಕೃಷ್ಟವಾದ ಸಂಪತ್ತನ್ನು ಹೊಂದಿದ್ದಾರೆ ಅಂತ ಸಮಾಧಾನ ಹೇಳುತ್ತಾನೆ. ಶ್ರುತ್ವೈವ ತತ್ ನ ಇತ್ಯವದತ್ ಸ ಭೂಪತಿಃ ವಿರೋಧಿ ಧರ್ಮಸ್ಯ ವಿನಾಶ ಕಾರಣಂ ಕುಮಂತ್ರಿತಂ ವೋ ನ ಮಮ ಏತದಿಷ್ಟಂ ಸ್ವಬಾಹು ವೀರ್ಯಾಪ್ತ ಮಹಾಶ್ರಿಯೋ ಹಿತೇ. ಶ್ರುತ್ವಾ ಏವ, ಈ ಎಲ್ಲ ಮಾತನ್ನು ಕೇಳಿಸಿಕೊಂಡು, ಶ್ರುತ್ವಾ ಏವ ತತ್ ನ ಇತಿ ಅವದತ್ ಸ ಭೂಪತಿಃ, ಸ ಭೂಪತಿಃ ಆ ರಾಜ ಯಾರು? ಇಲ್ಲಿ ವಿಚಿತ್ರ ವೀರ್ಯನ ಮಗ ಅಂತ ಹೇಳಿಲ್ಲ ಆಚಾರ್ಯರು, ಹೇಳಿದರು ಸ ಭೂಪತಿಃ ರಾಜ, ಅಂದರೆ ರಾಜಧರ್ಮವನ್ನು ಯಾರು ನಿಭಾಯಿಸುತ್ತಾರೋ ಅವರೇ ರಾಜ. ಸೊ ರಾಜ ಅಂತಲೇ ಹೇಳಿದರು ಅಂತೇಳಿದರೆ ಒಳ್ಳೆ ಮಾತು ಹೇಳಿರಬೇಕು ಅಂತ ಅದರ ಅರ್ಥ. ಸ ಭೂಪತಿ, ಭೂಗೆ ಪತಿಯಾದ ಭೂಪತಿ ಅಂದರೆ ಆ ರಾಜ ಹಸ್ತಿನಾವತಿ, ಈ ರಾಜ್ಯಕ್ಕೆ ಒಡೆಯನಾದ ಧೃತರಾಷ್ಟ್ರನು. ತತ್ ನ ಇತಿ ಅವದತ್, ಇಲ್ಲ, ಪಗಡೆ ಆಟ ಮೋಸದಲ್ಲಿ ಗೆಲ್ಲುವಂಥದ್ದು ಇದು ಸಾಧ್ಯ ಇಲ್ಲ. ತತ್ ನ, ತನ್ನ ಅಂದರೆ ತತ್ ನ ಇತಿ ಅವದತ್, ಇಷ್ಟು ಸಂಧಿ ಆಗಿದೆ ಅಲ್ಲಿ. ತತ್ ನ ತನ್ನ ಇತಿ ತನ್ನೇತಿ, ಅಲ್ಲಿ ತನ್ನೇತಿ ಇತಿ ತನ್ನೇತಿ, ಆಮೇಲೆ ಇತಿ ಅವದತ್ ಇತ್ಯವದತ್, ಇಷ್ಟೆಲ್ಲ ಸಂಧಿ, ನಾಲ್ಕು ಸಂಧಿ ಆಗಿದೆ. ತತ್ ನ ಇತಿ ಅವದತ್, ಇದು ಆಗುವಂಥದ್ದಲ್ಲ. ಇತಿ ಅವದತ್ ಅಂತ ಹೇಳಿದ, ಇತಿ ಅವದತ್ ಅಂತ ಹೇಳಿದ ಯಾರು? ಭೂಪತಿ, ಮಹಾರಾಜ ಅಂತೆ, ಬೇರೆ ಯಾವ ಶಬ್ದ ಹೇಳಿಲ್ಲ. ಧೃತರಾಷ್ಟ್ರ ಅಂತೂ ಹೇಳಿಲ್ಲ, ನಾವು ಕುರುಡ ಅಂತ ಅರ್ಥ ಮಾಡ್ಕೊಳ್ತೇವೆ. ಇಲ್ಲ, ಭೂಪತಿ ಅಂತ ಹೇಳಿದರು. ಭೂಪತಿ ಹೇಳ್ತಾನೆ ಅಂತೇಳಿದರೆ ಇವನು ಕೆಲವು ಸಲ ಒಳ್ಳೆಯವ, ಕೆಲವು ಸಲ ಕೆಟ್ಟವ. ಈಗ ಒಳ್ಳೆಯವ ಇರ್ತಾನೆ, ಸೊ ಹೇಳ್ತಾನೆ ಭೂಪತಿ ಇದು ಸಾಧ್ಯ ಇಲ್ಲ. ತತ್ ನ ಇತಿ, ಇದು ಆಗುವಂಥದ್ದಲ್ಲ, ಇದಕ್ಕೆ ನಾನು ಒಪ್ಪಲ್ಲ, ಇದು ಸರಿ ಇಲ್ಲ. ವಿರೋಧಿ ಧರ್ಮಸ್ಯ, ಧರ್ಮ ಮಾರ್ಗದಲ್ಲಿ ನಾವು ಹೋಗಬೇಕು, ಇದು ಧರ್ಮ ಮಾರ್ಗಕ್ಕೆ ವಿರೋಧಿ.
ಅವರ ಜಾಗಕ್ಕೆ ನಾವು ಕಾಂಪೌಂಡ್ ಹಾಕುವಾಗ ಅವರ ಜಾಗವನ್ನು ಸೇರಿಸಿ ನಾವು ಕಾಂಪೌಂಡ್ ಹಾಕುವ ಅಂತ ಹೇಳಿದರೆ ಇದು ಅದಕ್ಕೆ ಅರ್ಥ ಇದೆಯಾ? ದೊಡ್ಡವರು ಹೇಳಬೇಕು, ಈ ರೀತಿ ಯೋಚನೆ ಬಂದದ್ದೇ ತಪ್ಪು, ಆ ರೀತಿ ಮಾಡಬಾರ್ದು. ನಮ್ಮ ಜಾಗ ಎಷ್ಟಿದೆ ಅದಕ್ಕೆ ಕಾಂಪೌಂಡು ಹಾಕಿಕೊಳ್ಳೋಣ. ಸೊ ವಿರೋಧಿ ಧರ್ಮಸ್ಯ, ಇದು ಧರ್ಮಕ್ಕೆ ವಿರೋಧ. ವಿನಾಶ ಕಾರಣಂ, ಈ ರೀತಿ ನಾವು ಮಾಡಿದರೆ, ಈಗ ನೀವು ಒಂದು ಸಲ ಪಗಡೆ ಆಟದಲ್ಲಿ ಗೆದ್ದು ಅವರನ್ನು ನೀವು ಓಡಿಸ್ಬೋದು, ಆದರೆ ಅವರನ್ನು ಓಡಿಸಿದರೆ ಅವರು ಬಿಡ್ತಾರಾ? ಅವರಿದ್ದು ಏನು ನೀವು ಶಿಕ್ಷೆ ಕೊಟ್ಟಿದ್ದೀರೋ ಆ ಶಿಕ್ಷೆಯನ್ನು ಅವರು ಅನುಭವಿಸಿ ಬರುವುದಿಲ್ವ? ಬಂದಾಗ ಏನಾಗ್ತದೋ ಯುದ್ಧವೇ ಆಗ್ತದೆ. ನಿಮ್ಮನ್ನೆಲ್ಲ ಸಿಗ್ದು ಹಾಕ್ತಾರೆ, ಸೀಳಿ ಹಾಕ್ತಾರೆ. ಅಂತೇಳಿದರೆ ಕೌರವ ಈ ಕಡೆ ವಂಶ ಏನಿದೆ ನಿರ್ವಂಶ ಮಾಡಿಬಿಡ್ತಾರೆ, ಸತ್ಯನಾಶ ಮಾಡಿಬಿಡ್ತಾರೆ, ನಿಮ್ಮನ್ನೆಲ್ಲ ಕೊಂದು ಹಾಕಿಬಿಡ್ತಾರೆ, ರಕ್ತಪಾತ ಆಗ್ತದೆ. ವಿನಾಶ ಕಾರಣಂ, ಇದು ವಿನಾಶಕ್ಕೆ ಕಾರಣ ಆಗ್ತದೆ ಅಂತ ಭೂಪತಿ ಹೇಳಿದ. ಆಮೇಲೆ ಹೇಳ್ತಾನೆ ಕುಮಂತ್ರಿತಂ ವಹ. ವಹ ಅಂದರೆ ನಿಮ್ಮದ್ದು, ಓ ಅಂದರೆ ವಹ ನಿಮ್ಮದ್ದು. ಕುಮಂತ್ರಿತಂ, ಇದು ಸರಿಯಾದ ಯೋಚನೆ ಅಲ್ಲ, ಇದು ಮಹಾ ದುಷ್ಟ ಯೋಚನೆ. ನೀವು ಮಹಾ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀರಿ, ಇದು ಮಹಾ ದುಷ್ಟ ಮಾಸ್ಟರ್ ಪ್ಲ್ಯಾನ್. ಇದು ಕುಮಂತ್ರಿತಂ, ಮಂತ್ರಿತಂ ಅಂದರೆ ಮಂತ್ರಾಲೋಚನೆ, ಒಳ್ಳೆಯದು ಮಂತ್ರಾಲೋಚನೆ ಅಲ್ಲ ಇದು. ಕುಮಂತ್ರಿತಂ ಅಂದರೆ ಕೆಟ್ಟ ಮಂತ್ರಾಲೋಚನೆ ಮಾಡ್ಕೊಂಡು ಬಂದಿದ್ದೀರಿ. ನ ಮಮ ಏತದಿಷ್ಟಂ, ಇದು ನನಗೆ ಸುತರಾಂ ಇಷ್ಟ ಇಲ್ಲ. ಮಮ ಏತತ್ ಇಷ್ಟಂ ನ, ಮಮ ಅಂದರೆ ನನಗೆ, ಏತದು ನೀವು ಹೇಳಿದ ಈ ಮಾಸ್ಟರ್ ಪ್ಲ್ಯಾನು ಇಷ್ಟಂನ ಸ್ವಲ್ಪವೂ ಇಷ್ಟ ಇಲ್ಲ. ಮಮ ಏತದ್ ನ ಇಷ್ಟಂ, ನನಗೆ ಇದು ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನೀವು ಹೇಳಿದ್ದು ಇಷ್ಟು ಕೆಟ್ಟವರು, ನೀವು ಇಷ್ಟು ಕೆಟ್ಟ ಯೋಚನೆ ಮಾಡ್ತೀರಿ ಅಂತ ನಾನು ಯೋಚಿಸಲೇ ಇಲ್ಲ ಅಂತಾನೆ ಧೃತರಾಷ್ಟ್ರ. ಮತ್ತೆ ಹೇಳ್ತಾನೆ ಸ್ವಬಾಹು ವೀರ್ಯ ಆಪ್ತ ಮಹಾಶ್ರಿಯೋಹಿತೆ. ಪಾಂಡವರಿಗೆ ಆ ರೀತಿ ಸಂಪತ್ತು ಬಂದು ಬಿದ್ದಿದೆ ಅಂತ ಹೇಳಿದರೆ ಅದು ಅದಾಗಿಯ ಮೇಲಿಂದ ಬಿತ್ತ ಇಲ್ಲ. ಅವರು ದಿಗ್ವಿಜಯಕ್ಕೆ ಹೋಗಿದ್ದಾರೆ, ದಿಗ್ವಿಜಯಕ್ಕೆ ಹೋಗಿ ರಾಜಸೂಯ ಯಾಗ ಮಾಡ್ತೇವೆ ಅಂಥೇಳಿ ಒಂದು ನೀವು ಯುದ್ಧಕ್ಕೆ ಬನ್ನಿ, ಇಲ್ಲದಿದ್ದರೆ ಕಪ್ಪ ಕೊಟ್ಟು ಕಳಿಸಿ ಅಂತ ಅವರು ಸ್ವಬಾಹು ಬಲದಿಂದ, ಸ್ವಬಾಹು ವೀರ್ಯ, ಸ್ವಬಾಹು ವೀರ್ಯ ಅಂದರೆ ತಮ್ಮ ಬಾಹುಬಲದಿಂದ, ಸ್ವಬಾಹು ವೀರ್ಯ. ಸ್ವ ಅಂದರೆ ತನ್ನ, ಬಾಹು ಅಂದರೆ ಭುಜ, ವೀರ್ಯ ಅಂದರೆ ಬಲ. ತನ್ನ ಭುಜ ಬಲದಿಂದ ಕೈ ಕೆಸರು ಮಾಡಿಕೊಂಡ್ರೆ ಬಾಯಿ ಮೊಸರು ಅಂತೇಳಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದ ಸಂಪತ್ತದು. ಸ್ವಬಾಹುವೀರ್ಯ ಆಪ್ತ, ಪಡೆದ, ಸಂಪಾದಿಸಿದ. ಮಹಾಶ್ರೀಯೋ, ಅದು ಮಹಾ ಸಂಪತ್ತು. ಅದು ಸುಮ್ಮನೆ ಬರಲಿಲ್ಲ, ಅವರು ಯುದ್ಧ ಮಾಡಿ ಅವರು ಕಪ್ಪದ ರೂಪದಲ್ಲಿ ಅದನ್ನು ಪಡ್ಕೊಂಡು ಬಂದದ್ದು. ಇಲ್ಲಿ ಇವರು ಇಷ್ಟು ಚೆಂದದ ರೀತಿಯಲ್ಲಿ ವಿಧಿಯುಕ್ತವಾಗಿ ಭಗವಂತನ ಸನ್ನಿಧಿಯಲ್ಲಿ ರಾಜಸೂಯ ಯಾಗ ಮಾಡಿದ್ದನ್ನು ನೋಡಿ ಆ ರಾಜರುಗಳು ಪುನಃ ತಮ್ಮ ಇಷ್ಟದಂತೆ ಕೊಟ್ಟು ಹೋಗಿದ್ದಾರೆ ಅಂತ ಹೇಳಿದರೆ, ಧರ್ಮ ಮಾರ್ಗದಲ್ಲಿರುವ ಪಾಂಡವರು ಅದನ್ನು ತಮ್ಮ ಭುಜಬಲದಿಂದ ಗಳಿಸಿದ್ದಾರೆ. ನೀವದನ್ನು ಯಾವ ರೀತಿ ಅನಾಯಾಸವಾಗಿ ಅವರನ್ನು ಮೋಸ ಮಾಡಿ ಓಡಿಸುವುದು, ಅವರ ಸಂಪತ್ತನ್ನು ನಿಮ್ಮದಾಗಿ ಮಾಡಿಕೊಳ್ಳುವುದು, ಅವರಿಗೆ ಇಲ್ಲದ ಶಿಕ್ಷೆ ಕೊಡುವುದು ಅಂತ ಹೇಳಿದರೆ ಇದು ಮಹಾ ದುಷ್ಟತನ ಆಗ್ತದೆ. ಇದಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ ಅಂತ ಧೃತರಾಷ್ಟ್ರ ಹೇಳಿದ ಅಂತ ಹೇಳುವುದನ್ನು ಆಚಾರ್ಯರು ಹೇಳ್ತಾರೆ. ಭೂಪತಿ ಹೇಳಿದ. ಭೂಪತಿ ಅಂದರೆ ಸಿಂಹಾಸನದಲ್ಲಿ ಮಹಾರಾಜ ಕೂತಿದ್ದಾನೆ, ಮಹಾರಾಜ ಈ ರೀತಿ ಹೇಳಿದ ಅಂತ ಹೇಳಿದರೆ, ಮಹಾರಾಜ ಅವನು ಆ ಸಿಂಹಾಸನದಲ್ಲಿ ಕೂತಾಗ ಹೇಗೆ ಜಡ್ಜ್ಮೆಂಟ್ ಕೊಡಬೇಕು, ಎಲ್ಲರಿಗೂ ಸಮರ್ಪಕವಾಗಿ ಅವನು ರಾಜಾಜ್ಞೆ ಕೊಡಬೇಕಲ್ವ, ಆ ರೀತಿ ರಾಜಾಜ್ಞೆ ಧರ್ಮದ ಪಕ್ಷದಲ್ಲಿ ಕೊಟ್ಟಿದ್ದಾನೆ. ಅಧರ್ಮದ ಪಕ್ಷದಲ್ಲಿ ಇವರು ಹೇಳಿದ್ದನ್ನು ಕೇಳಿಕೊಂಡು ಆಯಿತು ಅಂತ ಹೇಳಲಿಲ್ಲ ಅಂತ, ಆದ್ದರಿಂದ ಭೂಪತಿ ಅಂತ ಶಬ್ದವನ್ನು ಉಪಯೋಗಿಸಿದ್ದಾರೆ. ಸೊ ಇಲ್ಲಿ ಹೇಳ್ತಾರೆ ಧೃತರಾಷ್ಟ್ರ ಏನು ಹೇಳಿದ ಅಂತ ಹೇಳಿದರೆ, ಈ ರೀತಿ ಶಕುನಿ ದುರ್ಯೋಧನರ ಮಾತನ್ನು ಕೇಳುತ್ತಲೇ ಶುತ್ವಾ ಏವ ಧೃತರಾಷ್ಟ್ರ ಹೇಳಿದ, ಅದಾಗದು. ಸೊ ತತ್ ನ ಇತಿ ಅವದತ್, ತತ್ ನ, ಇದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿದ. ಇದು ಧರ್ಮ ವಿರುದ್ಧವಾದದ್ದು. ವಿರೋಧಿ ಧರ್ಮಸ್ಯ,
ಧರ್ಮಸ್ಯ ವಿರೋಧಿ, ಇದು ಧರ್ಮಕ್ಕೆ ವಿರುದ್ಧವಾದದ್ದು. ವಿನಾಶಕ್ಕೆ ಕಾರಣ, ವಿನಾಶ ಕಾರಣಂ, ನಿಮ್ಮದ್ದು ಕೆಟ್ಟ ವಿಚಾರ. ಕುಮಂತ್ರಿತಂ ವಹ, ವಹ ಅಂದರೆ ನೀವು, ಕುಮಂತ್ರಿತಂ ಕೆಟ್ಟ ಮಂತ್ರಾಲೋಚನೆ ಮಾಡಿದ್ದೀರಿ, ಬಹಳ ಬಹಳ ಕೆಟ್ಟ ಯೋಚನೆ, ಎಂಬುದು ದುಷ್ಟ ಯೋಚನೆ, ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸುವಂಥದ್ದು ಅಂತೇಳಿದ್ರೆ ನಿಮಗೆ ಏನು ಸಾವೇ ಬರ್ಬೋದು. ನಿಮ್ಮನ್ನು ಯಾರಾದರೂ ಬಿಡ್ತಾರಾ? ಇನ್ನೊಬ್ಬರ ಯಾವುದಕ್ಕೆ ಆಸ್ತಿಯನ್ನು ನೀವು ಒಳಗಾಕೊಂಡ್ರೆ ನಿಮ್ಮನ್ನು ಬಿಡ್ತಾರಾ ಅಂತೇಳಿ ಇಷ್ಟೆಲ್ಲ ಕ್ರಿಮಿನಲ್ಸ್ ಎಲ್ಲ ಇದೆಲ್ಲ ಆ್ಯಕ್ಟ್ಸ್ ಎಲ್ಲ ನಡೆಯುವಂಥದ್ದು ಯಾಕೆ ಅಂತೇಳಿದರೆ ಈ ರೀತಿಯ ದುಷ್ಟ ಯೋಚನೆಯಿಂದ ಈ ರೀತಿ ಆಗುವಂಥದ್ದು. ಸೊ ಈ ರೀತಿ ಕೆಟ್ಟ ವಿಚಾರ ನನಗಂತೂ ಇಷ್ಟ ಆಗಲೇ ಇಲ್ಲ. ಇದು ನ ಮಮ ಏತದ್ ಇಷ್ಟಂ, ಏತತ್ ಮಮ ನ ಇಷ್ಟಂ, ನನಗಿದು ಇಷ್ಟ ಆಗಲಿಲ್ಲ. ಸೊ ಪಾಂಡವರು ತೇ ಹಿ, ಖಂಡಿತ, ಹಿ ಅಂದರೆ ಖಂಡಿತ, ಲಾಸ್ಟ್ ಶಬ್ದಗಳು ಹಿ ತೇ ಅಂತೇಳಿದ್ರೆ ಅವರು, ತೇ ಹಿ ಖಂಡಿತ, ಸ್ವಬಾಹುವೀರ್ಯ ತಮ್ಮ ಬಾಹುಬಲದಿಂದ, ಸ್ವಬಾಹುವೀರ್ಯ ತಮ್ಮ ಬಾಹು ಭುಜಬಲದಿಂದ ಈ ಮಹಾಶ್ರೀಯವನ್ನು ಆಪ್ತ ಅಂದರೆ ಮಹಾಸಂಪತ್ತನ್ನು ಗಳಿಸಿದ್ದಾರೆ. ನೀವು ಅದರ ಮೇಲೆ ಕಣ್ಣು ಹಾಕಿ ಅದನ್ನು ವಶಪಡಿಸಿಕೊಂಡು ಅವರಿಗೆ ಭಿಕ್ಷಾಪಾತ್ರೆ ಕೊಟ್ಟು ಅವರನ್ನು ಬೇಡಲಿಕ್ಕೆ ಕಳಿಸ್ತೇವೆ ಅಂತ ಹೇಳಿದರೆ, ಅವರು ಇವತ್ತು ಬೇಡಲಿಕ್ಕೆ ಹೋದಾರು, ಆದರೆ ಅವರು ಬೇಡಿ ಮುಗಿದಾದ ಮೇಲೆ ನಿಮ್ಮನ್ನು ಬಿಡ್ತಾರಾ ಅಂದರೆ ಸರ್ವನಾಶಕ್ಕೆ, ವಿನಾಶಕ್ಕೆ ಕಾರಣ ಆಗ್ತದೆ. ಸೊ ನನ್ನ ಕಣ್ಣ ಎದುರುಗಡೆ ನನ್ನ ಮಕ್ಕಳು ಸಾಯ್ತಾರೆ ಅನ್ನುವಂಥದ್ದು ಆ ಮಹಾರಾಜನಿಗೆ ತಲೆಯಲ್ಲಿ ಬಂದಿದೆ ಅನ್ನುವಂಥದ್ದು ಇದರಲ್ಲಿ ಗೊತ್ತಾಗ್ತದೆ. ಸೊ ಹೀಗೆ ಸಹಜವಾಗಿಯೇ ಧೃತರಾಷ್ಟ್ರ ಭೂಪತಿ ಈ ದ್ಯೂತದ ವಿಚಾರವನ್ನು ಪ್ರತಿಭಟಿಸಿದ. ಇದು ಅನ್ಯಾಯದ ಮಾರ್ಗ, ಅದು ನನಗೆ ಹಿಡಿಸದು, ಪಾಂಡವರದ್ದು ನ್ಯಾಯದ ಸಂಪಾದನೆ ಎಂದೆಲ್ಲ ವಿವರಿಸಿದ ಎಂದು ಅರ್ಥ. ಸೊ ಹೀಗೆ ಮಹಾರಾಜ ಒಳ್ಳೆ ಮಾತುಗಳನ್ನು ಹೇಳಿದ್ದಾನೆ ಅಂತ ಅದನ್ನು ಕೇಳುತ್ತಾರೆ. ನಾವು ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.